ಬೆಲೆ ಏರಿಕೆಯಿಂದನೇ ಅವರು ಸುಧಾರಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಮತ್ತೆ 5% ಜಾಸ್ತಿ ಮಾಡಿದ್ರೆ ಮತ್ತೆ ಮೆಟ್ರೋನ ಹೇಗೆ ಡಿಪೆಂಡ್ ಆಗೋದು, ಮತ್ತೆ ಬೇರೆ ರೀತಿಯ ಒಂದು ಮಾರ್ಗಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತೇನೆ. ಸದ್ಯಕ್ಕೆ ಬೆಂಗಳೂರಿನ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಒಂದಷ್ಟು ಪ್ರಯಾಣಿಕರು ಅವರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ರೆಗ್ಯುಲರ್ ಆಗಿ ಮೆಟ್ರೋನ ಬಳಕೆ ಮಾಡಿ ಟ್ರಾವೆಲ್ ಮಾಡ್ತೀರಾ. ಸೊ ಈ ಹಿಂದೆ ಕೂಡ ಕಳೆದ 6 ತಿಂಗಳ ಹಿಂದೆ 70% ಜಾಸ್ತಿ ಹೈಕ್ ಆಗಿತ್ತು. ಈಗ ಮತ್ತೆ 5% ಆಗ್ತದೆ 9ನೇ ತಾರೀಕಿಂದ. ಏನು ಅನ್ಸುತ್ತೆ ತಮಗೆ? ಸರ್, ಸ್ಟಾರ್ಟಿಂಗ್ ಬಂದು ಬರೀ 25 ಇತ್ತು ಅಷ್ಟೇ ಅಮೌಂಟು. ಅವಾಗ ನಾನು ಮಹಾಲಕ್ಷ್ಮಿಯಿಂದ ವಿಧಾನಸೌಧ 25 ಅಷ್ಟೇ ಚಾರ್ಜ್ ಆಗ್ತಿತ್ತು. ಇವಾಗ ನೋಡಿದ್ರೆ 40 ಆಗಿದೆ. ಮತ್ತು 5% ಅಂದರೆ ನಾವು ನಾರ್ಮಲಾಗಿ ಇವಾಗ ಇನ್ನೂ ಜಾಸ್ತಿನೇ ಆಗ್ತಿದೆ ಬರ್ತಾ ಬರ್ತಾ. ಮತ್ತು ನಾವು ನಾರ್ಮಲಾಗಿ ಇವಾಗ ಓಡಾಡಬೇಕಂದ್ರೆ ಇಷ್ಟೊಂದು ಜಾಸ್ತಿ ಆದರೆ ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಗೆ ಅವ್ರು ಟ್ರಾವೆಲ್ ಮಾಡ್ತಾರೆ ಅನ್ನೋದೇ ಒಂದು ಡೌಟ್ ಆಗಿದೆ. ಮತ್ತು ಅದ್ರ ಬದಲು ನಾವು ಬೈಕಲ್ಲೇ ಓಡಾಡ್ಬೋದಾಗುತ್ತೆ. ಮತ್ತು ಇಷ್ಟೊಂದು ಮಾಡೋದಿದ್ರೆ ಸುಮ್ಮನೆ ಎಲ್ಲರೂ ನಾವು ಆನ್ ಟೈಮಾಗಿ ರೀಚ್ ಆಗ್ತೀವಿ ಅಂತ ಮಾತ್ರ ನಾವು ಮೆಟ್ರೋಲ್ ಯೂಸ್ ಮಾಡ್ತೀವಿ. ನೋಡಿದ್ರೆ ಇವ್ರು ಇಷ್ಟೊಂದು ಎಕ್ಸ್ಪೆನ್ಸಸ್ ಆಗ್ತಾಯಿದೆ ಡೇ ಬೈ ಡೇ ಅಂದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಹೌದು. ಇನ್ನೊಂದಷ್ಟು ಪ್ರಯಾಣಿಕರು ಇದ್ದಾರೆ. ಮೇಡಮ್, ತಾವು ಕೂಡ ಪೆಟ್ರೋಲ್ ಪ್ರಯಾಣ ಮಾಡ್ತೀರಾ. ಟಿಕೆಟ್ ರೇಟು ಈ ಹಿಂದೆ ಕೂಡ ಜಾಸ್ತಿ ಆಗಿತ್ತು, ಈಗ ಮತ್ತೆ 5% ಜಾಸ್ತಿ ಆಗ್ತದೆ. ಏನು ಅನ್ಸುತ್ತೆ ಈ ಟಿಕೆಟ್ ರೇಟ್ ಬಗ್ಗೆ? ಬೇಜಾರಾಗುತ್ತೆ ಸರ್ ನಮಗೆ. ಯಾಕೆ ಗೊತ್ತಾ, ಈ ಬಡವರು ಇರ್ತಾರೆ. ಹೆಂಗಾಗುತ್ತೆ ಈ ಥರ ಮಾಡಿದ್ರೆ ಸರ್ಕಾರ? ಅದರಿಂದ ಆದಷ್ಟು ಬೇಗ ನಮ್ಮಂಥ ಮಧ್ಯಮ ಮಟ್ಟದವ್ರಿಗೂ ಕಡಿಮೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತೀವಿ. ಇದು ನಾವು ಇಲ್ಲಿಂದ ಸೆಂಟ್ರಲ್ ಕಾಲೇಜಿಂದ 10 ರೂಪೀಸ್ ಕೊಡ್ತೀವಿ. ಅವಾಗ 5 ರೂಪೀಸ್ ಇತ್ತು. 10 ರೂಪೀಸ್ ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ಲ ಒಂದೇ ಸಮಯ ಇರ್ತಾರ. ಮೀಡಿಯಂ ಕ್ಲಾಸ್ನವ್ರು ಇರ್ತಾರೆ, ಫಸ್ಟ್ ಕ್ಲಾಸವರು ಇರ್ತಾರೆ. ಅಲ್ಲ, ಫಸ್ಟ್ ಕ್ಲಾಸವ್ರು ಯಾರು ಬರಲ್ಲ ಬಿಡಿ, ಅವರೆಲ್ಲ ಕಾರಲ್ಲಿ ಓಡಾಡೋದು. ಮಧ್ಯಮ ಮಾಡ್ತವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಇದು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಗೊತ್ತಿಲ್ಲ, ಅನುಭವಿಸ್ತಿರೋದು ನಾವು. ಥ್ಯಾಂಕ್ಸ್ ಮೇಡಮ್. ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ಈ ಒಂದು ಏನು ಕೆಸರೆರಚಾಟ ಕೊನೆಗೆ ಇದಕ್ಕೆ ಬಲಿಪಶುಗಳಾಗ್ತಿರೋದು ಪ್ರಯಾಣಿಕರು. ಯಾರು ಕೂಡ ಶ್ರೀಮಂತದಲ್ಲಿ ಓಡಾಡಲ್ಲ, ಬಡವರು ಮಧ್ಯಮ ವರ್ಗದಲ್ಲಿ ಓಡಾಡ್ತಾ ಇದ್ದಾರೆ. ಇವರಿಗೆ ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಟಿಕೆಟ್ ರೇಟ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು, ಆ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆಯಿಂದನೇ ಅವರು ಸುಧಾರಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಮತ್ತೆ 5% ಜಾಸ್ತಿ ಮಾಡಿದ್ರೆ ಮತ್ತೆ ಮೆಟ್ರೋನ ಹೇಗೆ ಡಿಪೆಂಡ್ ಆಗೋದು, ಮತ್ತೆ ಬೇರೆ ರೀತಿಯ ಒಂದು ಮಾರ್ಗಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತೇನೆ. ಸದ್ಯಕ್ಕೆ ಬೆಂಗಳೂರಿನ ವಿಧಾನಸೌಧ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ. ಒಂದಷ್ಟು ಪ್ರಯಾಣಿಕರು ಅವರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ರೆಗ್ಯುಲರ್ ಆಗಿ ಮೆಟ್ರೋನ ಬಳಕೆ ಮಾಡಿ ಟ್ರಾವೆಲ್ ಮಾಡ್ತೀರಾ. ಸೊ ಈ ಹಿಂದೆ ಕೂಡ ಕಳೆದ 6 ತಿಂಗಳ ಹಿಂದೆ 70% ಜಾಸ್ತಿ ಹೈಕ್ ಆಗಿತ್ತು, ಈಗ ಮತ್ತೆ 5% ಆಗ್ತದೆ 9ನೇ ತಾರೀಕಿಂದ. ಏನು ಅನ್ಸುತ್ತೆ ತಮಗೆ? ಸರ್, ಸ್ಟಾರ್ಟಿಂಗ್ ಬಂದು ಬರೀ 25 ಇತ್ತು ಅಷ್ಟೇ ಅಮೌಂಟು. ಅವಾಗ ನಾನು ಮಹಾಲಕ್ಷ್ಮಿಯಿಂದ ವಿಧಾನಸೌಧ 25 ಅಷ್ಟೇ ಚಾರ್ಜ್ ಆಗ್ತಿತ್ತು. ಇವಾಗ ನೋಡಿದ್ರೆ 40 ಆಗಿದೆ. ಮತ್ತು 5% ಅಂದರೆ ನಾವು ನಾರ್ಮಲಾಗಿ ಇವಾಗ ಇನ್ನೂ ಜಾಸ್ತಿನೇ ಆಗ್ತಿದೆ ಬರ್ತಾ ಬರ್ತಾ. ಮತ್ತು ನಾವು ನಾರ್ಮಲಾಗಿ ಇವಾಗ ಓಡಾಡಬೇಕಂದ್ರೆ ಇಷ್ಟೊಂದು ಜಾಸ್ತಿ ಆದರೆ ಇವಾಗ ನಾರ್ಮಲ್ ಪೀಪಲ್ಸ್ ಎಲ್ಲ ಹೇಗೆ ಅವ್ರು ಟ್ರಾವೆಲ್ ಮಾಡ್ತಾರೆ ಅನ್ನೋದೇ ಒಂದು ಡೌಟ್ ಆಗಿದೆ. ಮತ್ತು ಅದ್ರ ಬದಲು ನಾವು ಬೈಕಲ್ಲೇ ಓಡಾಡ್ಬೋದಾಗುತ್ತೆ. ಮತ್ತು ಇಷ್ಟೊಂದು ಮಾಡೋದಿದ್ರೆ ಸುಮ್ಮನೆ ಎಲ್ಲರೂ ನಾವು ಆನ್ ಟೈಮಾಗಿ ರೀಚ್ ಆಗ್ತೀವಿ ಅಂತ ಮಾತ್ರ ನಾವು ಮೆಟ್ರೋಲ್ ಯೂಸ್ ಮಾಡ್ತೀವಿ. ನೋಡಿದ್ರೆ ಇವ್ರು ಇಷ್ಟೊಂದು ಎಕ್ಸ್ಪೆನ್ಸಸ್ ಆಗ್ತಾಯಿದೆ ಡೇ ಬೈ ಡೇ ಅಂದರೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಹೌದು. ಇನ್ನೊಂದಷ್ಟು ಪ್ರಯಾಣಿಕರು ಇದ್ದಾರೆ. ಮೇಡಮ್, ತಾವು ಕೂಡ ಪೆಟ್ರೋಲ್ ಪ್ರಯಾಣ ಮಾಡ್ತೀರಾ. ಟಿಕೆಟ್ ರೇಟು ಈ ಹಿಂದೆ ಕೂಡ ಜಾಸ್ತಿ ಆಗಿತ್ತು, ಈಗ ಮತ್ತೆ 5% ಜಾಸ್ತಿ ಆಗ್ತದೆ. ಏನು ಅನ್ಸುತ್ತೆ ಈ ಟಿಕೆಟ್ ರೇಟ್ ಬಗ್ಗೆ? ಬೇಜಾರಾಗುತ್ತೆ ಸರ್ ನಮಗೆ. ಯಾಕೆ ಗೊತ್ತಾ, ಈ ಬಡವರು ಇರ್ತಾರೆ. ಹೆಂಗಾಗುತ್ತೆ ಈ ಥರ ಮಾಡಿದ್ರೆ ಸರ್ಕಾರ? ಅದರಿಂದ ಆದಷ್ಟು ಬೇಗ ನಮ್ಮಂಥ ಮಧ್ಯಮ ಮಟ್ಟದವ್ರಿಗೂ ಕಡಿಮೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊತೀವಿ. ಇದು ನಾವು ಇಲ್ಲಿಂದ ಸೆಂಟ್ರಲ್ ಕಾಲೇಜಿಂದ 10 ರೂಪೀಸ್ ಕೊಡ್ತೀವಿ. ಅವಾಗ 5 ರೂಪೀಸ್ ಇತ್ತು. 10 ರೂಪೀಸ್ ಪ್ರಾಬ್ಲಮ್ ಆಗುತ್ತೆ ಸರ್. ಎಲ್ಲ ಒಂದೇ ಸಮಯ ಇರ್ತಾರ. ಮೀಡಿಯಂ ಕ್ಲಾಸ್ನವ್ರು ಇರ್ತಾರೆ, ಫಸ್ಟ್ ಕ್ಲಾಸವರು ಇರ್ತಾರೆ. ಅಲ್ಲ, ಫಸ್ಟ್ ಕ್ಲಾಸವ್ರು ಯಾರು ಬರಲ್ಲ ಬಿಡಿ, ಅವರೆಲ್ಲ ಕಾರಲ್ಲಿ ಓಡಾಡೋದು. ಮಧ್ಯಮ ಮಾಡ್ತವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಸರ್. ಇದು ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಗೊತ್ತಿಲ್ಲ, ಅನುಭವಿಸ್ತಿರೋದು ನಾವು. ಥ್ಯಾಂಕ್ಸ್ ಮೇಡಮ್. ಒಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವಿನ ಈ ಒಂದು ಏನು ಕೆಸರೆರಚಾಟ ಕೊನೆಗೆ ಇದಕ್ಕೆ ಬಲಿಪಶುಗಳಾಗ್ತಿರೋದು ಪ್ರಯಾಣಿಕರು. ಯಾರು ಕೂಡ ಶ್ರೀಮಂತದಲ್ಲಿ ಓಡಾಡಲ್ಲ, ಬಡವರು ಮಧ್ಯಮ ವರ್ಗದಲ್ಲಿ ಓಡಾಡ್ತಾ ಇದ್ದಾರೆ. ಇವರಿಗೆ ಅನ್ಯಾಯ ಆಗ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಟಿಕೆಟ್ ರೇಟ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಬಾರ್ದು, ಆ ರೀತಿ ಕ್ರಮ ವಹಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ.